ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಪಾತಿ ಮಾಡೋದಕ್ಕೊಂದು ಸಿಂಪಲ್ ಟಿಪ್ನ ತಿಳಿಸ್ಕೊಡ್ತೀನಿ. ಸೊ ಏನೂ ಇಲ್ಲ, ಮೊಸರು ಬರುತ್ತಲ್ವ, ಸೊ ಮೊಸರಲ್ಲಿ ನಾವು ಚಪಾತಿ ಹಿಟ್ಟನ್ನ ಕಲಸಿ ಚಪಾತಿ ಮಾಡೋದ್ರಿಂದ ಎಷ್ಟು ಚೆಂದ ಇರುತ್ತೆ ಅಂದರೆ ಅಷ್ಟು ಚೆಂದ ಇರುತ್ತೆ. ಇದು ನನಗೆ ನಮ್ಮ ಅಜ್ಜಿ ತಿಳಿಸ್ಕೊಟ್ಟಿರೋ ಅಂಥದ್ದು. ತುಂಬಾ ರುಚಿಯಾಗಿರುತ್ತೆ ಇದು. ಸೊ ನನಗೂ ಗೊತ್ತಿರಲಿಲ್ಲ ಇಷ್ಟು ಸಾಫ್ಟಾಗಿರುತ್ತೆ ಅಂತ. ನಾನು ತುಂಬ ಟೈಮ್ಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ನಿಮ್ಗೆ ಅದನ್ನು ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಖುಷಿಯಾಗಿ ಕಂಫರ್ಟಬಲ್ ಆಗಿ ಮೋಸ್ಟ್ 85% ಇನ್ಫಾರ್ಮೇಷನ್ ಕೊಡೋದು. ಅವ್ರ ಕುಟುಂಬನ ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕೋ ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಕೊಡ್ತೀನಿ. ಒಂದು ಕುಟುಂಬ ಹೆಲ್ದಿಯಾಗಿದೆ, ಆ ಒಂದು ಫ್ಯಾಮಿಲಿ ಹೆಲ್ತಿಯಾಗಿದೆ ಅಂತ ಅದಕ್ಕೆ ಮೇಯ್ನ್ ಕಾರಣ ಆ ಮನೇಲಿರುವಂಥ ಒಂದು ಗೃಹಿಣಿನೇ ಕಾರಣ. ಅವಳು ಮಾಡಿಕೊಡುವಂಥ ಒಂದು ಊಟನೇ ಕಾರಣ ಆಗಿರುತ್ತೆ, ಅವ್ರು ಕೊಡುವಂಥ ಒಂದು ಹೆಲ್ತಿಯಾದಂಥ ರೆಸಿಪೀಸೇ ಕಾರಣ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ವೆಯ್ಟ್ ಲಾಸು, ಒಳ್ಳೆ ಆರೋಗ್ಯ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನಿಲ್ಲಿ ನೋಡಿ ಗೋಧಿ ಹಸಿಟ್ಟನ್ನ ತೊಗೊಂಡಿದ್ದೀನಿ ನಾನು. ಇದು ಮಲ್ಟಿಗ್ರೈನ್ ಗೋಧಿ ಹಸಿಟ್ಟು. ಸೊ ಇದಕ್ಕೆ ಸೋಯಾ ಚಂಕ್ಸು ಅದನ್ನೆಲ್ಲ ಹಾಕಿ ನಾನು ಪ್ರಿಪೇರ್ ಮಾಡ್ಕೊಂಡಿರೋದು. ಸೊ ಮನೆಯಲ್ಲೇ ಗೋಧಿ ಅದೆಲ್ಲ ಹಾಕಿ. ಸೊ ಇದನ್ನ ಬಗ್ಗೆ ಇದ್ರದ್ದು ವಿಡಿಯೋ ಬೇಕು ಅಂದರೆ ಹೇಗೆ ಮಾಡ್ಕೊಳ್ಳೋದು ಪೌಡರ್ ಅಂತ ಬೇಕಾದರೆ ಕೇಳಿ. ಸೊ ಅದು ಕಮೆಂಟ್ ಮಾಡಿ, ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಗೋಧಿ ಹಸಿಟ್ಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸೊ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮೊಸರು ಸೇಮ್ ಕಂಡ್ರಿ, ನೀವು ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ಕೊತೀರ ಅದೇ ರೀತಿಯೇ ಕಲಿಸ್ಕೊಳ್ಳಿ, ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಅಷ್ಟೇ. ಸೊ ನೋಡಿ ನಾನು ಸ್ವಲ್ಪನೇ ಮೊಸರನ್ನ ಹಾಕ್ಕೊಂಡು ಸೊ ಚಪಾತಿ ಹಿಟ್ಟು ಅದಕ್ಕೆ ಸೊ ಅಷ್ಟು ಗಟ್ಟಿನೂ ಬೇಡ, ತುಂಬ ಸಾಫ್ಟ್ ಬೇಡ, ಸೊ ನಾರ್ಮಲ್ ಆಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಮೊಸರನ್ನ ಹಾಕ್ಕೊಂಡು, ನೀರಂತೂ ಸ್ವಲ್ಪ ಕೂಡ ಹಾಕೋದಕ್ಕೆ ಹೋಗ್ಬೇಡಿ, ಮೊಸರನ್ನೇ ಹಾಕ್ಕೊಳ್ಳಿ. ನೀರು ಮತ್ತು ಮೊಸರು ಎರಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಸೊ ಒಂದು ಹದ ಬಂದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ನಾದ್ಕೊಂಡು ನೋಡಿ, ಈ ಥರ ಇಷ್ಟು ನೈಸಾಗಿ ಇದನ್ನು ನಾದ್ಕೊಳ್ಳಿ. ಸೊ ಇಷ್ಟ ಆದಮೇಲೆ ಇದನ್ನು 1/2 hour to 45 minutes ನೆನೆಯೋದಕ್ಕೆ ಬಿಡ್ಬೋದು. ಅದು ನೆನೆಯೋಷ್ಟರೊಳಗಡೆ ನನ್ನ ಮಗನ ಕಾರ್ನಲ್ಲಿ ರೌಂಡ್ನ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ರಿಮೋಟ್ ಕಂಟ್ರೋಲ್ ಕಾರ್ ಇದು. ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದ, ಅದಕ್ಕೇ ಒಂದು ರೌಂಡ್ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅದು ಒಂದು ಬ್ಲಾಗ್ ಶೇರ್ ಮಾಡಿದ್ದೀನಿ. ನೋಡಿ ಈಗ 45 minutes ಆಗಿದೆ. ನೋಡಿ ಆಗಲೇ ಹೇಗಿತ್ತು ಹಿಟ್ಟು, ಇವಾಗ ಹೇಗಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಒಳ್ಳೆ ಹೂವು ಥರ ಇದೆ, ಮಲ್ಲಿಗೆ ಹೂವು ಥರ ಟೆಕ್ಸ್ಚರ್ ಬಂದುಬಿಟ್ಟಿದೆ. ಸೊ ನೋಡಿ ನೀವೇ ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ, ಮುಟ್ಟೋದಕ್ಕೆ ಅಷ್ಟು ಆಸೆ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನಾರ್ಮಲ್ ನೀವು ಚಪಾತಿ ಹೇಗೆ ನಾದ್ಕೊತೀರೋ ಅದೇ ರೀತಿ ನಾದ್ಕೊಂಡು ಸೊ ನೀವು ಇದನ್ನು ಚಪಾತಿನ ಬೇಯಿಸ್ಕೊಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಸೊ ಚಪಾತಿ ಬೇಯಿಸ್ಬೇಕಾದ್ರೆ ಫಸ್ಟೇ ಎಣ್ಣೆ ಹಾಕಬೇಡಿ. ಸೊ ನೋಡಿ ಫಸ್ಟು ಒಂದು ಸೈಡ್ ಹಾಕಿ ಒಂದು 2 to 3 ಸೆಕೆಂಡ್ ಅಷ್ಟೊತ್ತು ಬಿಟ್ಟರೆ ನೋಡಿ ಹಿಂಗಾಗುತ್ತೆ, ಇಂಚು ಚೆನ್ನಾಗಿ ಕಾದಿದ್ರೆ. ಆಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆಮೇಲೆ ಎಣ್ಣೆ ಹಾಕಿ. ಸೊ ಈ ಥರ ಮಾಡೋದ್ರಿಂದ ಜಾಸ್ತಿ ಹೊಗೆ ಬರೋದಿಲ್ಲ. ಸೊ ಮನೇಲಿ ಪಾತ್ರೆ ಎಲ್ಲ ಜಾಸ್ತಿ ಜಿಡ್ಬೇಕು, ಯಾಕಂದರೆ ಚಪಾತಿ ಮಾಡೋದ್ರಿಂದಲೇ ಜಿಡ್ಡು ಜಾಸ್ತಿ ಬರೋದು. ಸೊ ಸ್ಟೌವಲ್ಲಿ ಮಾಡಬೇಕಾದ್ರೆ ಈ ರೀತಿ ಮಾಡಿಕೊಂಡ್ರೆ ಚಪಾತಿನ ಜಾಸ್ತಿ ಹೊಗೆ ಬರೋದಿಲ್ಲ, ಒಂದು 50% ಅಷ್ಟು ಕಡಿಮೆ ಆಗುತ್ತೆ. ಸೊ ಇಷ್ಟು ಮಾಡಿಕೊಂಡ್ರೆ ಚಪಾತಿ ರೆಡಿ ಆಯಿತು. ನೋಡಿ ಈಗ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಸೊ ಎಷ್ಟು ಸಾಫ್ಟಾಗಿತ್ತು ಅಂದರೆ ತಿನ್ನೋದಕ್ಕೆ ಅಷ್ಟೇ ಸಾಫ್ಟಾಗಿತ್ತು. ಬಟ್ ಇದರಲ್ಲಿ ಏನು ಡಿಸಡ್ವಾಂಟೇಜು ಅಂತ ಅಂದರೆ ನಾವು ಜಾಸ್ತಿ ಇದನ್ನು ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಮಾಡಿ ಹಾಗೇ ತಿನ್ಕೊಬೇಕಾಗುತ್ತೆ. ಸ್ಟೋರ್ ಮಾಡಿ ನಾವು ತಿಂತೀವಿ ಫ್ರಿಜ್ಜಲ್ಲಿ ಇಟ್ಟರೆ ಅಂದರೆ ಚೆನ್ನಾಗಿರೋದಿಲ್ಲ, ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಅವಾಗ ಬೇಕಾದ್ರೆ ನೀವು ಚಪಾತಿ ಸುಟ್ಟು ಸ್ಟೋರ್ ಮಾಡ್ಬೋದು. ಸೊ ಹಿಟ್ಟನ್ನು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಓಕೆನಾ. ಸೊ ಈಗ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಚಪಾತಿ ಹಿಟ್ಟನ್ನ ಮೊಸರಲ್ಲಿ ಮಾಡಿದ್ರೆ ಅಂತ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಯಾವಾಗಲೂ ಚಪಾತಿ ಮಾಡಬೇಕಾದ್ರೂ ಮೊಸರನ್ನ ತರಿಸಿ ಮೊಸರಲ್ಲಿ ಕಲಸಿನೇ ನಾನು ಚಪಾತಿ ಮಾಡೋದು. ಸೊ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.